ಈಗ ಒಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಎಕ್ಸಿಟ್ ಪೋಲ್ಗಳಿಗೆ ಸಂಬಂಧಿಸಿದಂತೆ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ತಮಿಳುನಾಡಿನಲ್ಲಿ ಎನ್ಡಿಎ 1ರಿಂದ 3 ಸ್ಥಾನ ಗೆಲ್ಲಬಹುದು ಅನ್ನೋದು ಮೊದಲ ಎಕ್ಸಿಟ್ ಪೋಲ್ ಈಗ ಪ್ರಕಟ ಆಗ್ತಾ ಇದೆ. ಇಂಡಿಯಾ ಟುಡೇ ಕೊಡ್ತಾ ಇದೆ ಇದಕ್ಕೆ ಸಂಬಂಧಿಸಿದಂತ ಸಮೀಕ್ಷೆಯ ವಿವರ. ಇಂಡಿಯಾ ಮೈತ್ರಿಕೂಟ 26ರಿಂದ 30 ಸ್ಥಾನ ಗೆಲ್ಲುತ್ತೆ ತಮಿಳುನಾಡಿನಲ್ಲಿ ಅಂತ ಇಂಡಿಯಾ ಟುಡೇ ಹೇಳ್ತಾ ಇದೆ. ಎನ್ಡಿಎ ಮೈತ್ರಿಕೂಟ 1ರಿಂದ 3 ಸ್ಥಾನ ಗೆಲ್ಲುತ್ತೆ ತಮಿಳುನಾಡಲ್ಲಿ ಅನ್ನೋದು ಇಂಡಿಯಾ ಟುಡೇ ಕೊಡ್ತಾ ಇರುವಂತ ಸಮೀಕ್ಷೆಯ ವಿವರ. ಅಂದ್ರೆ ಇಂಡಿಯಾ ಮೈತ್ರಿಕೂಟದಲ್ಲಿ ಅಲ್ಲಿ ಬಿಜೆಪಿ ಮತ್ತೇನು ಪಟ್ಟಾಳಿ, ಮಕ್ಕಳ ಕಚ್ಚಿ ಈ ರೀತಿ ಬೇರೆ ಬೇರೆ ಪಕ್ಷಗಳಿದಾವೆ. ಆದ್ರೆ ಈ ಕಡೆ ಇಂಡಿಯಾ ಮೈತ್ರಿಕೂಟ ಅಂತಂದ್ರೆ ಯಾವುದು? ಡಿಎಂಕೆ ಪ್ಲಸ್ ಎಐಎಡಿಎಂಕೆ, ಡಿಎಂಕೆ ಪ್ಲಸ್ ಕಾಂಗ್ರೆಸ್, ಇಂಡಿಯಾ ಮೈತ್ರಿಕೂಟ, ಅಣ್ಣಾ ಡಿಎಂಕೆ ಸಪರೇಟ್. ಸೊ ಇಲ್ಲಿ ಇಂಡಿಯಾ ಮೈತ್ರಿಕೂಟ ಇಲ್ಲಿ ಮೇಜರ್ ಶೇರು ತಮಿಳುನಾಡಲ್ಲಿ ಅನ್ನೋದು ಇಂಡಿಯಾ ಟುಡೇ ಕೊಡ್ತಾ ಇರುವಂತ ಎಕ್ಸಿಟ್ ಪೋಲ್. ಆ ಮೂಲಕ ತಮಿಳುನಾಡಲ್ಲಿ ಬಿಜೆಪಿಯ ಕನಸೇನಿದೆ, 10ಕ್ಕಿಂತಲೂ ಹೆಚ್ಚು ಸೀಟನ್ನ ಗೆಲ್ಲಬೇಕು ಅನ್ನುವಂತ ಬಿಜೆಪಿಯ ಕನಸು ಅದು ವಾಸ್ತವಕ್ಕೆ ಬರಲ್ಲ ಅನ್ನೋದನ್ನ ಇಂಡಿಯಾ ಟುಡೇ ಹೇಳ್ತಾ ಇರೋದು. ತಮಿಳುನಾಡು ಇಂಡಿಯಾ ಕೂಟಕ್ಕೆ ಹೆಚ್ಚಿನ ಸ್ಥಾನವನ್ನ ಕೊಡುತ್ತೆ ಅನ್ನೋದನ್ನ ಸಮೀಕ್ಷೆ ನೀಟಾಗಿ ಪ್ರಿಡಿಕ್ಟ್ ಮಾಡ್ತಾ ಇದೆ. ಇನ್ನು ಕಳೆದ ಬಾರಿ ನಾವು ತಮಿಳುನಾಡಿನ ಮಾಹಿತಿಯನ್ನ ನೋಡಬೇಕು ಅಂತಾದ್ರೆ ಕಳೆದ ಬಾರಿ ಏನಾಗಿತ್ತು? ಎಸ್, ಈಗ ಪಿ ಮಾರ್ಕ್ ಸರ್ವೆಯ ಸಮೀಕ್ಷೆ ಬರ್ತಾ ಇದೆ. ಎನ್ಡಿಎ 359 ಸ್ಥಾನಗಳನ್ನ ಗೆಲ್ಲುತ್ತೆ ಅಂತ ಪಿ ಮಾರ್ಕ್ ಹೇಳ್ತಾ ಇದೆ. ಪಿ ಮಾರ್ಕ್ ಸರ್ವೆಯ ಪ್ರಕಾರ ಕಳೆದ ಬಾರಿಗಿಂತಲೂ ಎನ್ಡಿಎಗೆ ಹೆಚ್ಚಿನ ಸೀಟುಗಳು ಬರುತ್ತೆ ಅಂತ ಎಕ್ಸಿಟ್ ಪೋಲ್ ಪ್ರೆಡಿಕ್ಟ್ ಮಾಡ್ತಾ ಇರೋದು. ಇಂಡಿಯಾ ಕೂಟಕ್ಕೆ 154, ಇತರರು 19 ಕ್ಷೇತ್ರಗಳಿಗಷ್ಟೇ ಸೀಮಿತರಾಗ್ತಾರೆ ಅಂತ ಪಿ ಮಾರ್ಕ್ ಹೇಳ್ತಾ ಇದೆ. ಪಿ ಮಾರ್ಕ್ ಸಮೀಕ್ಷೆಯ ವಿವರವನ್ನು ನೋಡ್ತಾ ಇದ್ದೀರಿ. ಎನ್ಡಿಎ ಮೈತ್ರಿಕೂಟ ಈ ಬಾರಿ 359 ಸೀಟನ್ನ ಗೆಲ್ಲುತ್ತೆ. ಕಳೆದ ಬಾರಿ 353, ಈ ಬಾರಿ ಅದಕ್ಕಿಂತಲೂ ಹೆಚ್ಚಿನ ಸೀಟನ್ನ ಎನ್ಡಿಎ ಮೈತ್ರಿಕೂಟ ಗೆಲ್ಲುತ್ತೆ ಅಂತ ಹೇಳ್ತಾ ಇದೆ. ಇಂಡಿಯಾ ಮೈತ್ರಿಕೂಟ 150ಕ್ಕೆ ಸೀಮಿತ, 154ಕ್ಕೆ ಸೀಮಿತ, ಉಳಿದವರು 30 ಕ್ಷೇತ್ರದಲ್ಲಿ ಗೆಲ್ಲಬಹುದು ಅಂತ ಹೇಳ್ತಾ ಇರೋದು ಪಿ ಮಾರ್ಕ್ ಸಮೀಕ್ಷೆ. ಕಳೆದ ಬಾರಿಯ ಡೀಟೇಲ್ ನಾವು ನೋಡ್ತಾ ಇದ್ರೆ ಕಳೆದ ಬಾರಿ ಎನ್ಡಿಎ 353, ಅದರಲ್ಲಿ ಬಿಜೆಪಿ 303. ಎಸ್, ಪೋಲ್ ಸ್ಟಾರ್ಟ್ ಪೀಪಲ್ ಸಮೀಕ್ಷೆಯ ವರದಿ ಈಗ ಪ್ರಕಟವಾಗ್ತಾ ಇದೆ. ಅದರ ಡೀಟೇಲ್ ಕೂಡ ನಿಮ್ಮ ಮುಂದೆ ಬರ್ತಾ ಇದೆ. ಪಿ ಮಾರ್ಕ್ ಕ್ಲಿಯರ್ ಆಗಿ ಹೇಳ್ತಾ ಇದೆ ಎನ್ಡಿಎ ಮೆಜಾರಿಟಿ ಅಂತ. ಪೋಲ್ ಸ್ಟಾರ್ಟ್ ಪೀಪಲ್ ಸಮೀಕ್ಷೆಯ ವರದಿಯು ಕೂಡ ಈಗ ಪ್ರಕಟವಾಗ್ತಾ ಇದೆ. ಆ ಡೀಟೇಲ್ ಕೂಡ ನೋಡ್ತಾ ಹೋಗೋಣ. ಪೋಲ್ ಸ್ಟಾರ್ಟ್ ಪ್ರಕಾರ ಕರ್ನಾಟಕಕ್ಕೆ ಸಂಬಂಧಿಸಿ ಕೊಡ್ತಾ ಇದೆ. ಬಿಜೆಪಿ 18, ಕಾಂಗ್ರೆಸ್ 8, ಜೆಡಿಎಸ್ 2, ಅಂದ್ರೆ ಮೈತ್ರಿಕೂಟಕ್ಕೆ 20 ಅಂತ. ಬಿಜೆಪಿ ಅಂದ್ರೆ ಎನ್ಡಿಎ ಮೈತ್ರಿಕೂಟ 20, ಅವರು ಕಾಂಗ್ರೆಸ್ 8 ಅಂತ ಪೋಲ್ ಸ್ಟಾರ್ಟ್ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಸಮೀಕ್ಷೆ ಹೇಳ್ತಾ ಇರೋದು, ಎಕ್ಸಿಟ್ ಪೋಲ್ ಹೇಳ್ತಾ ಇರೋದು. 18, 2 ಜೆಡಿಎಸ್, ಅಂದ್ರೆ ಬಿಜೆಪಿ ಪ್ಲಸ್ ಜೆಡಿಎಸ್ 20, ಕಾಂಗ್ರೆಸ್ 8 ಅಂತ ನಾವು ಇದನ್ನ ಪರ್ಟಿಕ್ಯುಲರ್ ಆಗಿ ಹೇಳಬಹುದು. ಇದು ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಕೊಡ್ತಾ ಇರುವಂತಹ ಸಮೀಕ್ಷೆ. ಪೋಲ್ ಸ್ಟಾರ್ಟ್ ಪೀಪಲ್ ಸಮೀಕ್ಷೆಯ ವರದಿ ಅಥವಾ ಸಮೀಕ್ಷೆಯ ವಿವರ ಈ ರೀತಿ ಇದೆ. ಕರ್ನಾಟಕದಲ್ಲಿ 18 ಬಿಜೆಪಿ, 2 ಜೆಡಿಎಸ್, ಕಾಂಗ್ರೆಸ್ 8. ಕಾಂಗ್ರೆಸ್ನ ಗಳಿಕೆ 1ರಿಂದ 8ಕ್ಕೆ ಜಂಪ್ ಆಯಿತು ಅಂತಂದ್ರೆ 7 ಸೀಟ್ ಎಕ್ಸ್ಟ್ರಾ ಬಂತು ಅಂತ ಲೆಕ್ಕ. ಸೊ 7 ಕ್ಷೇತ್ರ ಹೆಚ್ಚುವರಿಯಾಗಿ ಗೆಲ್ಲಬಹುದು ಅನ್ನೋದು ಪೋಲ್ ಸ್ಟಾರ್ಟ್ನ ವಿವರ. ಬಿಜೆಪಿ 25ರಿಂದ ಇಳಿಯುತ್ತೆ 18ಕ್ಕೆ ಅಂತ ಹೇಳ್ತಾ ಇದೆ. ಅದು ಮೈತ್ರಿ ಕಾರಣಕ್ಕಾಗಿ. ಎಸ್, ಈಗ ಇನ್ನೊಂದು ಬರ್ತಾ ಇದೆ. ಆಕ್ಸಿಸ್ ಮೈ ಇಂಡಿಯಾ ಸರ್ವೆಯಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ 20ರಿಂದ 22 ಕ್ಷೇತ್ರಗಳನ್ನು ಗೆಲ್ಲುತ್ತೆ ಅಂತ ಆಕ್ಸಿಸ್ ಮೈ ಇಂಡಿಯಾ ಸಮೀಕ್ಷೆ ಹೇಳ್ತಾ ಇದೆ. ಕಾಂಗ್ರೆಸ್ 3ರಿಂದ 5 ಸೀಟನ್ನ ಗೆಲ್ಲಬಹುದಷ್ಟೇ ಅನ್ನೋದು ಆಕ್ಸಿಸ್ ಮೈ ಇಂಡಿಯಾ ಸಮೀಕ್ಷೆಯ ವಿವರ. ಆಕ್ಸಿಸ್ ಮೈ ಇಂಡಿಯಾ ಸರ್ವೆಯಲ್ಲಿ ಕರ್ನಾಟಕ ಬಿಜೆಪಿ 20ರಿಂದ 22 ಸೀಟನ್ನ ಗೆಲ್ಲಬಹುದು ಅಂತ ಹೇಳ್ತಾ ಇದೆ. ಕಾಂಗ್ರೆಸ್ 3ರಿಂದ 5, ಜೆಡಿಎಸ್ 2ರಿಂದ 3. ಸೊ ಅಲ್ಲಿಗೆ ಇಲ್ಲಿ ಎನ್ಡಿಎ ಮೈತ್ರಿಕೂಟ ಹೆಚ್ಚು ಸ್ಕೋರ್ ಮಾಡುತ್ತೆ ಅನ್ನೋದನ್ನ ಈ ಸಮೀಕ್ಷೆ ಹೇಳ್ತಾ ಇರೋದು. ನೋಡ್ತಾ ಇದ್ದೀರಿ ಒಂದು ಡೀಟೇಲ್, ನೀವು ನಮ್ಮ ಸ್ಕ್ರೀನ್ನ ಮೇಲ್ಭಾಗದಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಪಿ ಮಾರ್ಕ್ ಅದು ಕ್ಲಿಯರ್ ಆಗಿ ಎನ್ಡಿಎ ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳ್ತಾ ಇದೆ. ಕರ್ನಾಟಕಕ್ಕೆ ಸಂಬಂಧಿಸಿದಂತ ಬ್ರೇಕಿಂಗ್ ಅಪ್ಡೇಟ್ ನೋಡ್ತಾ ಇದ್ದೀರಿ. ಬಿಜೆಪಿ 20ರಿಂದ 22, ಕನಿಷ್ಠ ಅಂತಂದ್ರೆ 20, ಗರಿಷ್ಠ ಅಂತಂದ್ರೆ 22. ಕಾಂಗ್ರೆಸ್ ಕನಿಷ್ಠ ಅಂತಂದ್ರೆ 3, ಗರಿಷ್ಠ ಅಂತಂದ್ರೆ 5. ಜೆಡಿಎಸ್ ಕನಿಷ್ಠ ಅಂತಂದ್ರೆ 2, ಗರಿಷ್ಠ ಅಂತಂದ್ರೆ 3 ಅಂತ ಹೇಳ್ತಾ ಇದೆ. ಎಸ್, ಈಗ ಬರ್ತಾ ಇದೆ ಜನ್ ಕಿ ಬಾತ್ ಸಮೀಕ್ಷೆಯ ವರದಿ. ಜನ್ ಕಿ ಬಾತ್ ಸಮೀಕ್ಷೆಯ ವರದಿ ಈಗ ಬಹಿರಂಗ ಆಗಿದೆ ಅಥವಾ ಎಕ್ಸಿಟ್ ಪೋಲ್ ಬಹಿರಂಗ ಆಗಿದೆ.
ಮ್ಯಾಟ್ರಿಸ್ ಸರ್ವೆಯ ಡೀಟೇಲ್ ನೋಡ್ತಾ ಇದ್ದೀರಿ. 353ರಿಂದ 368 NDA ಮೈತ್ರಿಕೂಟ, ಇಂಡಿಯಾ ಮೈತ್ರಿಕೂಟ 118ರಿಂದ 133, ಇತರರು 43ರಿಂದ 48 ಸ್ಥಾನಕ್ಕಷ್ಟೇ ಸೀಮಿತವಾಗ್ತಾರೆ ಅಂತ ಮ್ಯಾಟ್ರಿಸ್ ಸಮೀಕ್ಷೆ ಹೇಳ್ತಾ ಇರೋದು. ಮ್ಯಾಟ್ರಿಸ್ ಸರ್ವೆಯಲ್ಲೂ ಕೂಡ NDA ಕ್ಲಿಯರ್ ಮೆಜಾರಿಟಿ ಅಥವಾ ಅದ್ಭುತ ಬಹುಮತ, ಪ್ರಚಂಡ ಬಹುಮತವನ್ನು ಪಡೆಯುತ್ತೆ ಅಂತ ಹೇಳ್ತಾ ಇದೆ. ಇಂಡಿಯಾ ಕೂಟದ ಗಳಿಕೆ 118ಕ್ಕಷ್ಟೇ ಸೀಮಿತ ಅಂತ ಹೇಳ್ತಾ ಇರೋದು. ಮ್ಯಾಟ್ರಿಸ್ ಸಮೀಕ್ಷೆ NDAಗೆ 353ರಿಂದ 368 ಸ್ಥಾನಗಳು ಬರುತ್ತೆ ಅನ್ನೋದನ್ನ ಪ್ರೆಡಿಕ್ಟ್ ಮಾಡೋ ಮುಖಾಂತರ ಕಳೆದ ಬಾರಿಗಿಂತಲೂ ಹೆಚ್ಚಿನ ಸೀಟು ಇಂಡಿಯಾ ಮೈತ್ರಿಕೂಟ 118ರಿಂದ 133, ಇತರರು 43ರಿಂದ 48 ಸ್ಥಾನಗಳನ್ನ ಗೆಲ್ಲಬಹುದು ಅಂತ ಹೇಳ್ತಾ ಇರೋದು ಮ್ಯಾಟ್ರಿಸ್ ಸಮೀಕ್ಷೆ. ಸೊ ಆ ಮೂಲಕ ಎರಡನೆಯ ಸಮೀಕ್ಷೆ ಬಿಜೆಪಿಗೆ ಸ್ಪಷ್ಟ ಬಹುಮತದ ಭವಿಷ್ಯವನ್ನು ಹೇಳ್ತಾ ಇರೋದು. ಒಂದು ಪಿ ಮಾರ್ಕ್, ಮತ್ತೊಂದು ಮ್ಯಾಟ್ರಿಸ್. ಈ ಎರಡು ಸಮೀಕ್ಷೆಗಳ ಸಂಪೂರ್ಣ ವಿವರ ನಮಗೆ ಲಭ್ಯ ಆಗಿದೆ. ಇಂಡಿಯಾ ಟುಡೇ ಸೇರಿದಂತೆ ಅವರು ಒಂದೊಂದು ರಾಜ್ಯಕ್ಕೆ ಸಂಬಂಧಿಸಿದಂತೆ ಕೊಡ್ತಾ ಹೋಗ್ತಾ ಇದ್ದಾರೆ. ಮ್ಯಾಟ್ರಿಸ್ ಮತ್ತು ಪಿ ಮಾರ್ಕ್ ಟೋಟಲಿ ಅಂದ್ರೆ ಇಡೀ ಇಂಡಿಯಾದಲ್ಲಿ ಏನಾಗುತ್ತೆ ಅನ್ನೋದಕ್ಕೆ ಅವರು ಸಮೀಕ್ಷೆಯ ವಿವರವನ್ನು ಕೊಟ್ಟಿದ್ದಾರೆ. ಪಿ ಮಾರ್ಕ್ನ ಡೀಟೇಲ್ ಮೇಲಕ್ಕೆ ನೋಡ್ತಾ ಇದ್ದೀರಿ ನೀವು, ಸ್ಕ್ರೀನ್ನ ಮೇಲ್ಭಾಗದಲ್ಲಿ ನೋಡ್ತಾ ಇದ್ದೀರಿ. ಕೆಳಗೆ ನೋಡ್ತಾ ಇರೋದು ನೀವು ಮ್ಯಾಟ್ರಿಸ್ ಸಮೀಕ್ಷೆಯ ವಿವರ. ಸೊ ಎರಡು ಸಮೀಕ್ಷೆಗಳು ಕೂಡ ಈಗ ಲಭ್ಯವಾಗಿರುವಂತ ಎರಡು ಸಮೀಕ್ಷೆಗಳು ಕೂಡ ಬಿಜೆಪಿ ಬಹುಮತವನ್ನು ಪಡೆಯುತ್ತೆ ಅಂತ ಹೇಳ್ತಾ ಇದೆ. ಇಂಡಿಯಾ ಟುಡೆಯ ಮತ್ತೊಂದಿಷ್ಟು ವಿವರಗಳು ನಮಗೀಗ ಲಭ್ಯ ಆಗ್ತಾ ಹೋಗ್ತಾ ಇದೆ. ಕರ್ನಾಟಕದಲ್ಲಿ ಬಿಜೆಪಿ 20ರಿಂದ 22 ಅಂತ ಹೇಳ್ತಾ ಇದೆ ಇಂಡಿಯಾ ಟುಡೇ, ಕಾಂಗ್ರೆಸ್ 3ರಿಂದ 5 ಅಂತ ಹೇಳ್ತಾ ಇದೆ, JDS 2ರಿಂದ 3 ಅಂತ ಇಂಡಿಯಾ ಟುಡೇ ಹೇಳ್ತಾ ಇದೆ. JDS 2ರಿಂದ 3 ಕ್ಷೇತ್ರಗಳಲ್ಲಿ ಗೆಲ್ಲತ್ತೆ ಅಂತ ಹೇಳ್ತಾ ಇದೆ. ಹಾಗೆ ನೋಡಿದ್ರೆ ಜಾತ್ಯತೀತ ಜನತಾದಳದ ಇದೇ ರಿಸಲ್ಟ್ ಏನಾದರೂ ಬಂದ್ರೆ ಒಳ್ಳೆ ಸ್ಕೋರ್ ಅಂತಾನೆ ಕನ್ಸಿಡರ್ ಆಗುತ್ತೆ. ಕಾರಣ ಅವರು ಒಂದು ಸ್ಪರ್ಧೆ ಮಾಡಿದ್ದೇ 4 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿರೋದು. ಸೊ ಅಲ್ಲಿಗೆ 2ರಿಂದ 3 ಗೆಲ್ತಾರೆ ಅಂತಂದ್ರೆ ಸೊ ಜಾತ್ಯತೀತ ಜನತಾದಳ ಕೊಟ್ಟದ್ದನ್ನೆಲ್ಲ ಗೆಲ್ತು ಅಂತ ಲೆಕ್ಕ ಆಗುತ್ತೆ. ಪ್ರಜ್ವಲ್ ರೇವಣ್ಣ ಅವರು ಕೂಡ ಗೆಲ್ತಾರೆ ಅನ್ನೋದು ಇಂಡಿಯಾ ಟುಡೇ ಪ್ರೆಡಿಕ್ಟ್ ಮಾಡ್ತಾ ಇರೋದು. ಕರ್ನಾಟಕದಲ್ಲಿ 20ರಿಂದ 22 ಬಿಜೆಪಿ, 3ರಿಂದ 5 ಕಾಂಗ್ರೆಸ್, ಜಾತ್ಯತೀತ ಜನತಾದಳ 2ರಿಂದ 3 ಕ್ಷೇತ್ರದಲ್ಲಿ ಗೆಲ್ಲತ್ತೆ ಅಂತ ಇಂಡಿಯಾ ಟುಡೇ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಭವಿಷ್ಯ ಹೇಳ್ತಾ ಇದೆ. ಚುನಾವಣೋತ್ತರ ಸಮೀಕ್ಷೆ ಪ್ರಕಟ ಆಗಿದೆ ಕರ್ನಾಟಕಕ್ಕೆ ಸಂಬಂಧಿಸಿ. ಇಂಡಿಯಾ ಟುಡೇದೊಂದು ಕ್ಯೂರಿಯಾಸಿಟಿ ಇರೋದು ಇಡೀ ಇಂಡಿಯಾಕ್ಕೆ ಸಂಬಂಧಿಸಿದಂತೆ ಏನು ಹೇಳುತ್ತೆ ಅನ್ನೋದು. ಸೊ ಬಂದಿರುವಂತ 3 ಸಮೀಕ್ಷೆಗಳು ಪಿ ಮಾರ್ಕ್, ಮ್ಯಾಟ್ರಿಸ್, ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅಥವಾ NDA ಮೈತ್ರಿಕೂಟ ಸ್ಪಷ್ಟ ಬಹುಮತ, ಪ್ರಚಂಡ ಬಹುಮತದೊಂದಿಗೆ ಅಧಿಕಾರ ಹಿಡಿಯುತ್ತೆ ಅಂತ ಹೇಳೋ ಮುಖಾಂತರ ಈ ಬಾರಿ ಬದಲಾವಣೆಗಳಿಲ್ಲ, ಹ್ಯಾಟ್ರಿಕ್ ಸಾಧನೆ ನರೇಂದ್ರ ಮೋದಿ ಅವರದು ಅನ್ನೋದನ್ನ ಹೇಳ್ತಾ ಇದೆ. ಇನ್ನೊಂದಿಷ್ಟು ವಿವರಗಳನ್ನ ಕೂಡ ನೀವು ನಮ್ಮ ಬ್ರೇಕಿಂಗ್ ಸ್ಕ್ರೀನ್ ಅಲ್ಲಿ ನೀವು ನೋಡ್ತಾ ಇದ್ದೀರಿ. ಯಾವ ಸಮೀಕ್ಷೆಯದ್ದು ಏನೇನು ಅನ್ನೋದನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ, ನೋಡ್ತಾ ಇದ್ದೀರಿ. ಲೋಕ್ ಪೋಲ್ ಸಮೀಕ್ಷೆ NDA 325ರಿಂದ 335. ಲೋಕ್ ಪೋಲ್ ಪ್ರೆಡಿಕ್ಟ್ ಮಾಡ್ತಾ ಇರೋದು ಸೀಟುಗಳ ಸಂಖ್ಯೆ ಕಡಿಮೆಯಾಗುತ್ತೆ NDAಗೆ, ಆದರೆ ಬಹುಮತ ಅಂತೂ ಖಚಿತ ಅಂತ ಲೋಕ್ ಪೋಲ್ ಹೇಳ್ತಾ ಇದೆ. ಇಂಡಿಯಾ ಕೂಟಕ್ಕೆ 155ರಿಂದ 165, ಇತರೆ 48ರಿಂದ 55 ಸ್ಥಾನಗಳನ್ನು ಗೆಲ್ಲಬಹುದು ಅಂತ ಹೇಳ್ತಾ ಇದೆ. ಲೋಕ್ ಪೋಲ್ ಸರ್ವೆಯೂ ಕೂಡ ಇಂಡಿಯಾ ಮೈತ್ರಿಕೂಟಕ್ಕೆ ಅಧಿಕಾರ ಸಿಗಲ್ಲ, NDA ಅಧಿಕಾರಕ್ಕೆ ಏರುತ್ತೆ ಅಂತ ಹೇಳ್ತಾ ಇದೆ. ಇಂಡಿಯಾ ಟಿವಿಯ ಡೀಟೇಲ್ ಈಗ ಬರ್ತಾ ಇದೆ. ಇಂಡಿಯಾ ಟಿವಿ ಚುನಾವಣೋತ್ತರ ಸಮೀಕ್ಷೆ ಈಗ ಲಭ್ಯ ಆಗ್ತಾ ಇರೋದು. ಕರ್ನಾಟಕದಲ್ಲಿ ಬಿಜೆಪಿ 18ರಿಂದ 22 ಕ್ಷೇತ್ರಗಳನ್ನು ಗೆಲ್ಲುತ್ತೆ, ಕಾಂಗ್ರೆಸ್ 4ರಿಂದ 8, JDS 1ರಿಂದ 3 ಕ್ಷೇತ್ರದಲ್ಲಿ ಗೆಲ್ಲಬಹುದು. ಕನಿಷ್ಠ ಅಂತಂದ್ರೆ 1, ಗರಿಷ್ಠ ಅಂತಂದ್ರೆ 3 ಅಂತ ಇಂಡಿಯಾ ಟಿವಿ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಎಕ್ಸಿಟ್ ಪೋಲ್ನ ವಿವರವನ್ನು ಪ್ರಕಟಿಸಿದೆ. ಆ ಮೂಲಕ ಈ ಬಾರಿ ಕರ್ನಾಟಕದಲ್ಲಿ NDA ಮೈತ್ರಿಕೂಟ ಬಿಜೆಪಿ JDSನ ಮೈತ್ರಿ ವರ್ಕ್ ಆಗತ್ತೆ ಕರ್ನಾಟಕದಲ್ಲಿ ಅನ್ನೋದನ್ನ ಪ್ರೆಡಿಕ್ಟ್ ಮಾಡ್ತಾ ಇದೆ. ಇಲ್ಲಿಯವರೆಗೆ ಬಂದಿರುವಂತ ಎಲ್ಲಾ ಸಮೀಕ್ಷೆಗಳು ಕೂಡ ಕರ್ನಾಟಕದಲ್ಲಿ ಬಿಜೆಪಿ ಮತ್ತು ಜಾತ್ಯತೀತ ಜನತಾದಳ ಮ್ಯಾಜಿಕ್ ಮಾಡುತ್ತೆ ಅನ್ನೋದನ್ನೇ ಹೇಳ್ತಾ ಇರೋದು. ಸೊ ಅಲ್ಲಿಗೆ ಟೈಮ್ಸ್ ನೌ ಡೀಟೇಲ್ ಈಗ ಸಿಗ್ತಾ ಇದೆ. ಕಳೆದ ಬಾರಿ ಬಹಳ ಕ್ಲೋಸ್ ಆಗಿ ಪ್ರೆಡಿಕ್ಟ್ ಮಾಡಿದ್ದು ಟೈಮ್ಸ್ ನೌ ಲೋಕಸಭಾ ಎಲೆಕ್ಷನ್ ಸಂದರ್ಭದಲ್ಲಿ, ಒಂದು ಇಂಡಿಯಾ ಟುಡೇ ಮತ್ತೊಂದು ಟೈಮ್ಸ್ ನೌ. ಕೇರಳಕ್ಕೆ ಸಂಬಂಧಿಸಿದಂತೆ ಟೈಮ್ಸ್ ನೌ ಕೊಟ್ಟಿರುವಂತಹ ಡೀಟೇಲ್ ಇದು. ಕೇರಳದಲ್ಲಿ NDA 1, ಇಂಡಿಯಾ 13, ಇತರೆ 6 ಅಂತ ಕೇರಳಕ್ಕೆ ಸಂಬಂಧಿಸಿದಂತೆ ಡೀಟೇಲ್ ಕೊಡ್ತಾ ಇದೆ ಟೈಮ್ಸ್ ನೌ. NDA 1 ಅಂತಂದ್ರೆ ಅಲ್ಲಿ ಬಿಜೆಪಿ
ಯಾವ ಕ್ಷೇತ್ರವನ್ನು ಗೆಲ್ಲುತ್ತೆ ಅನ್ನೋದು ಈಗ ಕುತೂಹಲಕಾರಿ. ಅಂದರೆ ಈ ಸಮೀಕ್ಷೆ ನಿಜವಾಯಿತು ಅಂತಾದರೆ ಯಾವುದು? ಅಲ್ಲಿ ರಾಜೀವ್ ಚಂದ್ರಶೇಖರ್ ಕಣದಲ್ಲಿದ್ದಾರೆ, ಜೊತೆಗೆ ಚಿತ್ರನಟ ಸುರೇಶ್ ಗೋಪಿ ಅವರು ಕಣದಲ್ಲಿದ್ದಾರೆ. ಸೊ ಇದೆಲ್ಲವೂ ಕೂಡ ಹೈ ಪ್ರೊಫೈಲ್ ಕಾನ್ಸ್ಟಿಟ್ಯೂಯೆನ್ಸೀಸು ಕೇರಳದಲ್ಲಿ ಬಿಜೆಪಿ ಕಂಟೆಸ್ಟ್ ಮಾಡಿರುವಂಥ ಕ್ಷೇತ್ರಗಳ ಪೈಕಿ. ಸೊ ಟೈಮ್ಸ್ ನೌ ಪ್ರಕಾರ ಒಂದು ಕ್ಷೇತ್ರದಲ್ಲಿ ಕೇರಳದಲ್ಲಿ ಗೆಲ್ಲತ್ತೆ ಅಂತ ಹೇಳ್ತಾ ಇದೆ. ಇಂಡಿಯಾ 13, ಇತರೆ 6. ಸೊ ಇಲ್ಲಿ ಇತರೆ ಅಂತಂದ್ರೆ ಯಾವುದು ಅನ್ನೋದು ಪ್ರಶ್ನೆ. ಯಾಕಂತಂದ್ರೆ ಕೇರಳದಲ್ಲಿ ಹೆಂಗಾಗಿದೆ ಅಂತಂದ್ರೆ ಇಂಡಿಯಾ ಮೈತ್ರಿಕೂಟದಲ್ಲೇ ವಿಭಜನೆ ಇದೆ. ಅಲ್ಲಿ ಲೆಫ್ಟ್ ಪಾರ್ಟಿಗಳು ಕಂಟೆಸ್ಟ್ ಮಾಡಿದ್ದಾವೆ ಕಾಂಗ್ರೆಸ್ನ ವಿರುದ್ಧವೇ. ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಒಂದು ಒಟ್ಟಿಗೆ ಇದ್ರೆ ಲೆಫ್ಟ್ ಪಾರ್ಟಿಗಳು ಸಪರೇಟ್ ಇದ್ದಾವೆ. ಬಟ್ ಓವರ್ ಆಲ್ ಇಂಡಿಯಾಕ್ಕೆ ಬಂದಾಗ ಅವರು ಇದೇ ಮೈತ್ರಿಕೂಟದೊಳಗೆ ಬರ್ತಾರೆ. ಸೊ ಅಲ್ಲೊಂದು ರೀತಿ ವೈರುಧ್ಯ ಇದೆ ಕೇರಳದಲ್ಲಿ. ಮೈತ್ರಿಯಲ್ಲಿ ವೈರುಧ್ಯ ಇರೋದ್ರಿಂದ ಅಲ್ಲಿ ಲೆಕ್ಕಾಚಾರದ ಪ್ರಕಾರ 6 ಅಂತ ಇಂಡಿಯಾ ಮೈತ್ರಿಕೂಟ ಹೆಚ್ಚು, 6 ಅಂತಂದ್ರೆ ಅದು CPM ಆಗಿರಬಹುದು. CPM ಆ ಇತರೆ ಪಟ್ಟಿಯಲ್ಲಿ ಬರೋದು CPM CPI ಸೇರಿ ಪ್ರಮುಖ ಪಕ್ಷಗಳು. ಇಲ್ಲಿ JDS ಕೂಡ ಲೆಫ್ಟ್ ಪಾರ್ಟಿಗಳ ಜೊತೆಗಿತ್ತು. ಅಲ್ಲಿ JDS ಒಂದಿಷ್ಟು ಅಸ್ತಿತ್ವವನ್ನು ಉಳಿಸಿಕೊಂಡಿತ್ತು. ಈಗ ಅದು ಸಪ್ರೇಟ್ ಆಗಿ ಬಿಜೆಪಿ ಜೊತೆಗೆ JDS ಬಂದ ನಂತರ ಕೇರಳದ JDS ಘಟಕ ಬೇರೆಯಾಗಿದೆ. ಅದೊಂದು ಅವರದೊಂದು ಬೇರೆಯೇ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಸೊ ಕೇರಳಕ್ಕೆ ಸಂಬಂಧಿಸಿದಂತೆ ಟೈಮ್ಸ್ ನೌ ಕೊಡ್ತಾ ಇರುವಂತಹ ಡೀಟೇಲು NDA 1, ಇಂಡಿಯಾ 13, ಇತರೆ 6 ಅಂತ ಹೇಳ್ತಾ ಇದೆ. ಕೇರಳದಲ್ಲಿ ಒಟ್ಟು 20 ಲೋಕಸಭಾ ಕ್ಷೇತ್ರಗಳಿದ್ದಾವೆ. ಟೈಮ್ಸ್ ನೌ ಡೀಟೇಲ್ ಅನ್ನು ನೀವು ನೋಡ್ತಾ ಇದ್ದೀರಿ. ಕೇರಳಕ್ಕೆ ಸಂಬಂಧಿಸಿದಂತೆ ಕೇರಳದಲ್ಲಿ ಏನಾಗಬಹುದು ಅನ್ನೋದಕ್ಕೆ ಡೀಟೇಲ್ ಲಭ್ಯ ಆಗ್ತಾ ಇದೆ. ಕಳೆದ ಬಾರಿ ಕೇರಳದಲ್ಲಿ ಕಾಂಗ್ರೆಸ್ 8ರಲ್ಲಿ ಗೆದ್ದಿತ್ತು, CPM 5ರಲ್ಲಿ ಗೆದ್ದಿತ್ತು, ಬಿಜೆಪಿ 0. ಇನ್ನು ಕಾಂಗ್ರೆಸ್ ಮತ್ತು 2014ರಲ್ಲಿ ಕಳೆದ ಬಾರಿ ಕಾಂಗ್ರೆಸ್ 15ರಲ್ಲಿ ಗೆದ್ದಿತ್ತು ಮತ್ತು ಮುಸ್ಲಿಂ ಲೀಗ್ 2ರಲ್ಲಿ ಗೆದ್ದಿತ್ತು, CPM 1ರಲ್ಲಿ ಗೆದ್ದಿತ್ತು. ಈ ಬಾರಿ CPM ತನ್ನ ಕ್ಷೇತ್ರಗಳನ್ನು ಹೆಚ್ಚಿಸಿಕೊಳ್ಳುತ್ತೆ ಅಂತ ಟೈಮ್ಸ್ ನಾವು ಪ್ರೆಡಿಕ್ಟ್ ಮಾಡ್ತಾ ಇರೋದು. ಕೇರಳಕ್ಕೆ ಸಂಬಂಧಿಸಿದಂತೆ ನಾವು ಕಳೆದ ಬಾರಿಯ ಡೀಟೇಲ್ ನೋಡಿದರೆ 15ರಲ್ಲಿ ಕಾಂಗ್ರೆಸ್, 2ರಲ್ಲಿ ಮುಸ್ಲಿಂ ಲೀಗ್ ಗೆದ್ದಿತ್ತು, CPM 1ರಲ್ಲಿ ಗೆದ್ದಿತ್ತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.